ಇದು ಗಣೇಶ ಬಂದು ಮನೆ ಕಟ್ಟಿಸ್ದಾಗೆ ಬಿಲ್ಡ್ ಮಾಡಿರೋದು, ಹಾಕ್ಸಿ ಇದು ಮಾಡಿರೋದು. ಇದು ಏನು ಅಂದರೆ ಮದುವರು ಹೋಗ್ಬೇಕಾದ್ರೆ ಆಚೆ ಹೋಗ್ತಾರಲ್ಲ, ನಮಸ್ಕಾರ ಮಾಡ್ಕೊಂಡೇ ಹೋಗ್ತಾರೆ. ಯಾಕೆಂದರೆ ಗಣೇಶನ ತುಂಬ ಪೂಜೆ ಮಾಡ್ತೇವೆ ನಮ್ಮ ಮನೆಯಲ್ಲಿ. ನಮ್ಮ ಅತ್ತೆಯವರು ತುಂಬ ಗಣೇಶಗೆ ಪೂಜೆ ಮಾಡ್ತಾಯಿದ್ರು. ಸೊ ಮಾವನವರು ಅಷ್ಟೇ ಅಂತೆ, ಗಣೇಶ ಹಬ್ಬ ಮಾಡ್ತೀವಲ್ಲ ಅದು ಫಸ್ಟ್ ಊರಲ್ಲಿ ಮಾಮವರೇ ಅಂತೆ ಗಣೇಶ ತಂದು ಅವರೇ ಇಟ್ಟು ಫಸ್ಟ್ ಪೂಜೆ ಮಾಡಿದ್ದಂತೆ. ಫಸ್ಟ್ ಫ್ಲೋರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಇದೆಲ್ಲ ಸಾಗರದಲ್ಲೇ ಮಾಡಿಸಿರೋದು. ಅಮ್ಮವ್ರಿಗೆ, ನಮ್ಮ ಅತ್ತೆಯವ್ರಿಗೆ ಇದೇ ಥರ ಬೇಕು ಅಂತ ಮಾಡಿಸಿರೋದು. ಮನೆ ದೇವ್ರು ಬಂದು, ಹೆಣ್ಣು ದೇವ್ರು ಬಂದು ಚಂದ್ರಗುತ್ತಿ ರೇಣುಕಾಂಬ. ಇವರು ಮನೆತನ ಬಂದು ಮಂಚಿ ಆಂಜನೇಯ ಸ್ವಾಮಿ. ಬಟ್ ಏನಂದರೆ ಮಾಮ ಅವ್ರ ಗಣೇಶನ ಅವರೇ ಅಂತೆ ಫಸ್ಟು ಕುಪ್ಟೂರಲ್ಲಿ ಅವರೇ ತಂದು ಮಾಡಿದ ಗಣೇಶ. ಸೊ ಅದಕ್ಕೆ ತುಂಬ ಗಣೇಶನ ತುಂಬ ಪೂಜೆ ಮಾಡ್ತೀವಿ ನಾವು. ಸೊ ಈ ಪೋರ್ಷನ್ನ ನೋಡಿದೆ ಅಂತೂ ನನಗೆ ಬಹಳನೇ ಆಶ್ಚರ್ಯ ಆಯಿತು. ಇಲ್ಲಿರೋ ಆಟ ಸಾಮಾನೆಲ್ಲ ತೊಗೊಂಡು ನಾವು ಒಂದು ರೌಂಡ್ ಟ್ರೈ ಮಾಡಬೇಕು ಅನ್ನಿಸ್ತಾ ಇದೆ. ಸೊ ಹೇಗೆ ಈ ಕಲೆಕ್ಷನ್, ಇಷ್ಟೊಂದು ಕಲೆಕ್ಷನ್ ಯಾವ ಥರ ಮಾಡಿದ್ದು? ಇಲ್ಲ, ನನ್ನ ಮಗನಿಗೆ ಚಿಕ್ಕವಾಗಿಂದ ಅವನಿಗೆ ರೂಢಿ ಮಾಡಿದ್ದೀನಿ ಲೆಗೋ ಟಾಯ್ಸ್. ಏನು ಅಂದರೆ ಅವನು ಒಂದು ಕಡೆ ಕುತ್ಕೊತಾ ಇರಲಿಲ್ಲ. ಪ್ಲಸ್ ನಮಗೆ ತುಂಬ ಕೆಲಸ ಇರೋದು, ಮಾಮ ಇರಬೇಕಾದ್ರೂ ಇದೇ ಥರ ಕೆಲಸ. ಏನು ಮಾಡಿಬಿಡ್ತಾ ಇದ್ದೆ, ಎಲ್ಲ ಲೆಗೋ ಟಾಯ್ಸ್ ಹಾಕ್ಬಿಟ್ಟು ಕೂರಿಸ್ಬಿಡ್ತಾ ಇದ್ದೆ ನಾನು. ಸೊ ಅದರಿಂದ ಈವನ್ ಮೆಂಟಲ್ ಪವರ್ ತುಂಬ ಬರುತ್ತೆ, ಮೆಂಟ್ಲಿ ಫಿಟ್ ಆಗ್ತಾರೆ, ಶಾರ್ಪ್ ಆಗ್ತಾರೆ ಅಂತ. ಸೊ ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇದು ಮೊದಲು ಮಾಮಾರ ರೂಮ್ ಆಗಿತ್ತು. ಆಮೇಲೆ ಒಂದು ಸ್ವಲ್ಪ ದಿವಸ ನಮಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತಲ್ಲ, ಅದರಿಂದ ನಾವು ಸುಮ್ಮನೆ ಬಿಟ್ಬಿಟ್ಟಿದ್ವಿ. ಆಮೇಲೆ ರೆನೋವೇಷನ್ ಟೈಮಲ್ಲಿ ಸ್ವಲ್ಪ ಆಲ್ಟ್ರ್ ಮಾಡ್ಕೊಂಡು ಈ ರೂಮಿಗೆ, ಆ ರೂಮ್ ಇರಲಿಲ್ಲ, ಅಲ್ಲಿಗೆ ಕ್ಲೋಸ್ ಇತ್ತು. ಓಕೆ, ಬಟ್ ಅದು ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ ನಾವು. ನನ್ನ ಮಗನೂ ಅಲ್ಲೇ ಮಲಗ್ತಾನೆ. ಸೊ ನಾವೆಲ್ಲ 3 ಜನ ಒಟ್ಟಿಗೆ ಇರ್ತೀವಿ ಇಲ್ಲಿ. ಇಲ್ಲೊಂದು ಫೋಟೋ ಇಟ್ಕೊಂಡಿದ್ದಾರೆ ಸರ್. ಹೌದು, ಮಲ್ಗೋಕೆ ಮುಂಚೆ ನಮಸ್ಕಾರ ಮಾಡಬೇಕು, ಎದ್ದ ಮೇಲೆ ನಮಸ್ಕಾರ, ಎದ್ದ ಕೂಡಲೇ ಅವ್ರದ್ದೇ. ಇದು ಮತ್ತೊಂದು ರೂಮು, ಮನೆಯ ಮತ್ತೊಂದು ರೂಮು. ಇದು ನನ್ನ ಮಗನ ರೂಮು. ಮೊದಲು ನಮ್ದು ಇದಾಗಿತ್ತು ರೂಮು, ಅಮ್ಮ ಮಾಮ ಇರಬೇಕಾದ್ರೆ. ಆಮೇಲೆ ಇಲ್ಲಿ ನನ್ನ ಮಗ ಸ್ಟಡಿ ಓದ್ಕೊಳ್ಳೋದಕ್ಕೆಲ್ಲ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.